ಭಾರತ್ ಮಾತಾ ಕಿ ಇಂದಿನ ಈ ಘಟನೆಯನ್ನು ನಮ್ಮ ಸಮಾಜಕ್ಕೆ ಹಾಗೂ ಹಿಂದೂವರಿಗೆ ಬಹಳ ಕಠಿಣವಾಗಿ ಬಹಳ ಇದರವಾಗಿ ನಿಂದಿಸಿದ್ದಾರೆ. ಕತ್ತಿನಿಂದ ಮಾತು ಹೇಳಕ್ ಕಳಿಸ್ತೀವಿ, ಬಾಯಿ ಎತ್ತ ಚಂದ ಮಾತಾಡಕ್ ಹೋಗ್ಬೇಡ. ಇನ್ ಮುಂದೆ ಏನಾರ ಮಾತಾಡಿದ ಹಲ್ಲ ಮೂರು ಮುಖ ಕೊಡ್ತಾ ಬೇರೆ ಬೇಕಾಗಿ ಕೇಳ್ತೇವೆ. ನಮಗೂ ಅಂತ ಏನಿತ್ತು, ಇಲ್ಲ ಮಾತಾಡಬಾರ್ದು ನಮ್ಮೊಂದು ಎಲ್ಲರೂ ಹೇಳಿದ್ರು. ಅದೇ ಹುಚ್ಚನಾಗ ಮಾತಾಡ್ತೈತಿ ಗಪ್ ಉಳಿಸಿರ ಹುಚ್ಚನಾಗ ಬಹಳ ಸಾಧ್ಯ ಆಗ್ತದೆ. ಏನ್ ಮಾಡೋದ ನೀವು ಮಾತಾಡ್ರ ಹುಷಾರ. ಇನ್ನು ನಮ್ಮ ನಾಯಕರಾಗ್ಲಿ ನಮ್ಮ ಜಾತಿಗಾಗ್ಲಿ ಏನಾದ್ರು ನಿಂದನೆ ಮಾಡಿದಂದ್ರೆ ಮುಂದೆ ಬರೋ ದಿನದಲ್ಲಿ ನಾವು ತಕ್ಕ ಉತ್ತರ ಕೊಡ್ತೇವೆ. ವಿಶೇಷವಾಗಿ ನೀವು ನಮ್ಮ ಮಾಮಾರ ಅಂತ ನಮ್ಮ ಮೈತಾನ ಬಗ್ಗೆ ಕಟುವಾಗಿ ವೈದ್ಯವಾಗಿ ಟೀಕೆ ಮಾಡ್ರೆ ಅದ್ರ ಪರಿಣಾಮ ಬೇರೆ ಇರ್ತದೆ. ನಮಗೂ ಮೀಸಲಾವ, ನಾವು ದಿನ ಎಲ್ಲಿ ಇನ್ನು ಮುಂದೆ ಏನಾರ ನಮ್ಗೆ ವಿಷಯಕ್ಕೆ ಬಂದ್ರೆ ಹುಷಾರ. ನಾವು ಈಗ ಕಾನೂನು ಪ್ರಕಾರ ಕ್ರಮ ತಗೋತ ನಾವು ಜಿಲ್ಲಾಡಳಿತಕ್ಕೆ ನಾವು ಮನವಿ ಕೊಡ್ತಾ ಇದೀವಿ. ಈಗ ಮ್ಯಾಗ ಒಂದು ವಿನಂತಿ ಆಗ್ರಹ ಅಂದ್ರೆ ನೀನ್ ಹತ್ತು ಬಗ್ಗೆ ಇಟ್ಕೊಂಡು ನೀವ್ ಮಾತಾಡ್ಬೇಕ. ನೀ ಹತ್ತು ಬಗ್ಗೆ ಇಟ್ಕೊಂಡು ಮಾತಾಡ್ಬೇಕ. ಅದಕ್ಕೆ ನಾವ್ ಹೆಂಗ್ ಉತ್ತರ ಕೊಡ್ಬೇಕು ನಮ್ಗೆ ಗೊತ್ತೈತಿ. ಅದ ಪ್ರಕಾರ ನೀವು ಉತ್ತರ ಕೊಡ್ತೇವೆ. ಈ ಗೋಕಾಕ್ ತಾಲೂಕ ಒಂದು ಡಾಕ್ಯುಮೆಂಟ್ ಚೀಲ ತಗೊಂಡು ನೀವೇನ್ ಮಾಡ್ತೇವೆ ರಾಜಕೀಯ ಮಾಡಿದ್ರೆ ಆಗಾಗಿಲ್ಲ. ಇನ್ನು 4 ಮಂದಿ ಚೀಲ ತಗೊಂಡ್ರೆ ಗೋಕಾಕ್ ತಾಲೂಕಿನ ರಾಜಕೀಯ ಆಗಂಗಿಲ್ಲ. ನಾವು ಊಟ ರಾಜಕೀಯ ಮಾಡ್ಕೊತ ಬಂದು ಇನ್ನು ಹುಷಾರ. ಗೋಕಾಕ್ ತಾಲೂಕಿನಾಗ ನಮ್ಮ ಮಾಮಾಗಾಗ್ಲಿ ನಮ್ಮ ಜನತೆಗಾಗ್ಲಿ ನಮ್ಮ ಜಾತಿಗಾಗ್ಲಿ ಹಿಂದೂವರೆಗೆ ಏನಂದ್ರೆ ಅದ್ರ ಪರಿಣಾಮ ನೆಟ್ಟಿರಂಗಿಲ್ಲ. ಇಲ್ಲಿ ಮುಂದೆ ತಿಳಿದು ಮಾತಾಡ್ಕೊಂಡು ನಮಸ್ಕಾರ. ಆ ಸಂದರ್ಭ ಒಳಗ 16 ಸ್ಥಾನಕ್ಕೆ ಏನು ರಿಸಲ್ಟ್ ಬರ್ಬೇಕಾಗಿತ್ತು, 9 ವಿರೋಧ ಆಗಿತ್ತು. ಇನ್ನು ಉಳಿದ 7ಕ್ಕೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು. ನಾನು ಗೆಲ್ಲುವುದ ಎಲ್ಲರಿಗೂ ಗೊತ್ತೈತಿ, ಅವ್ನು ಗೆಲ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಅವನಿಗೂ ಗೊತ್ತಿತ್ತು. ಆದ್ರೆ ಅದನ್ನ ನಾನು ದೊಡ್ಡ ಗೆಲುವು ಅಂತ ತಿಳ್ಕೊಂಡು ಇಡೀ ರಾಜ್ಯನ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗೆ ಅವ ಹಾರಾಡ್ತದ. ಆ ನಿಟ್ಟಿನೊಳಗೆ ಏನು ಹಿಂದುಳಿದ ಏನು ಸಮಾಜ ಐತಿಲ್ಲ, ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ, ವಾಲ್ಮೀಕಿ ಸಮಾಜನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದಾನ. ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದೆ. ಅದು ನನ್ನ ಬಾಯಿಲೆ ಅನ್ನುವಂಥ ಮಾತಲ್ಲ. ಈ ಸಂದರ್ಭದೊಳಗೆ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂಥವ್ರು ಇದ್ದಾರ ಅಂತಲ್ಲ, ನಮ್ಮ ನಾಯಕರು ಬೇಕಾದವರು ಇರಲಿ. ಇವತ್ತು ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ, ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನೆ ಬಂದಿದ್ದ. ನಾವು ಎಲ್ಲರನ್ನೂ ಬೇದ ನಮ್ಮ ಅಂತಲ್ಲಿ ಭೇಟಿಯಾಗಿ ಪಾತ್ರ ಸಿಗಬೇಕು ಅಂತದಾನ. ಅಂಥ ರಕ್ತದಿಂದ ಬಂದವನ ನಾವು ಒಂದ ಮಾತನ್ನ ಹೇಳ್ಬೇಕಂದ್ರೆ ಇದು ಅವಾಗ ಶೋಭೆ ಅಲ್ಲ, ಅವನು ಶೋಭೆ ತರುವಂಥ ಮಾತಲ್ಲ. ಗೃಹ ಇಲಾಖೆಯವರು ಎಚ್ಚೆತ್ತುಕೊಂಡ ಅವನು ಕೂಡಲೇ ಬಂಧಿಸಿರ ಇದು ಒಳ್ಳೇದು. ಇಲ್ಲತ್ತಂದ್ರೆ ಇದು ಕರ್ನಾಟಕ ತುಂಬ ಹಂಗ ಹಬ್ಬುದನ್ನ ಇದು ಅಶಾಂತಿಯನ್ನು ಕದಡುವಂಥ ಒಂದು ಮಾತು ಮಾತಾಡಿದಾನ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ, ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನು ತುಚ್ಛವಾಗಿ ತುಳ್ಕೋತ ಬಂದ ರಾಜಕಾರಣ ಮಾಡತಾನ, ಇದು ಅವಂಗ ಶಾಪ ಕಟ್ಟಿಟ್ಟು ಕೂತೈತಿ. ಅದಕ್ಕೆ ದಯಮಾಡಿ ಎಲ್ಲ ಎಚ್ಚೆತ್ತುಕೊಂಡ ಸರ್ಕಾರ ಎಚ್ಚೆತ್ತುಕೊಂಡ ಅವ್ನು ಕೂಡಲೇ ಬಂಧಿಸಿರ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ. ಅದೇನು ಕಾನೂನು ಪ್ರಕಾರ ಏನು ವಾಲ್ಮೀಕಿ ನಾಯಕರದಾರ, ಏನು ಅವ್ರ ಮುಂದೆ ಕ್ರಮ ಕೈಗೊಳ್ತಾರ, ಏನು ಕಾನೂನು ಹೆಜ್ಜೆ ಇಡ್ತಾರನ್ನ ಇಡಲಿ. ಅದಕ್ಕೆ ನಮ್ಮ ಏನು ಹಿಂದುಳಿದ ಸಮಾಜನ ಬೇದನ ಅದಕ್ಕೆ ನಾವು ಇವತ್ತಿನ ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಈಗಾಗಲೇ ಬೆಳಗಾವಿಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ. ಅದಕ್ಕೆ ಈ ಒಂದು ಏನು ದಿಟ್ಟ ಹೆಜ್ಜೆನ ತುಳಿಯಾಕೆ ಅವಕಾಶ ಮಾಡಿ ಕೊಡಕ್ಕೆ ಹೋಗಬಾರ್ದು ಸರ್ಕಾರದವ್ರ. ಅದಕ್ಕೆ ಎಚ್ಚೆತ್ತುಕೊಂಡು ಅವನು ಬಂಧಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾನು. ಮತ್ತು ಕತ್ತಿ ಅವರೇ ನೀವು ತಿಳ್ಕೋರೆ, ಭಾಳ ಸೇನೆ ಆದನು ಮೀಸಿ ತಿರುವಾತನ ಅಂತ ಏನು ಮಾತಾಡ್ತಿಲ್ಲ, ಇದು ಅಲ್ಲ. ನಿನ್ನಂತ ಆಪ್ನಂತ ಹೊರಗಡೆ ಮಾತಾಡೋರದಾರು, ಎಲ್ಲರೂ ಅದಾರ, ಎಲ್ಲರೂ ತಾಯಿ ಹಲ್ಲ ಕುಡ್ದಾರ. ಹುಷಾರ್ದಾಗಿರಪ್ಪ, ಹುಷಾರ್ದಾಗಿರ. ಏನು ಬಾಯಿನಿಂದ ಏನು ಕೈ ಮಾಡ್ತಿ, ಏನು ಇದನ್ನ ಮಾಡ್ತಿ, ಏನು ಡ್ಯಾನ್ಸ್ ಮಾಡ್ತಿ, ಎಷ್ಟು ಕುಡಿತಿ, ಎಲ್ಲಿ ಉಳ್ಳಾಡ್ತಿ, ಯಾರ ಮನೆಗೆ ಹೋಗ್ಕೇನೋ ಎಲ್ಲ ಗೊತ್ತೈತೆ. ಯಾರಿಗೇನು ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತೀನಿ, ನಾ ಏನು ಮಾಡ್ತಿ, ರಾತ್ರಿ ಏನು ಮಾಡ್ತಿ, ಹಗಲಿ ಏನು ಮಾಡ್ತಿ ಎಲ್ಲ ಗೊತ್ತೈತೆ. ಚೆನ್ನಾಗೆ ನಿನ್ನ ನ್ಯಾಲಿಗೆ ಬಾಯಾಗಿ ಇಟ್ಕೊಂಡ್ರೆ ಚಲೋ, ಇಲ್ಲಕ್ಕೆ ನ್ಯಾಲಿಗೆ ಕೊಂಡು ಬೇರೆ ಬೇರೆ ಕಡೆ ಕೊಡೋದಾಕೈತಿ. ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡಾತು. ಗೋಕಾಕ್ ಜನತೆ ಅಷ್ಟೇ ಅಲ್ಲ, ಗೋಕಾಕ್ ಜನತೆನ ನೀವು ಅವಮಾನ ಮಾಡಿದಿ, ಗೋಕಾಕ್ ಜನತೆ ಮುಂದೆ ಸಡ್ಡು ಹೊಡಿದ. ನೀ ಸಡ್ಡು ಹೊಡ್ಯಾಕ ಬಾ. ರಾಜಕಾರಣದಾಗ ಯಾವಾಗ ಬೇಕಾ ಸೋಲು ಗೆಲು ವಿರೋಧನೋ ಭಾಳ ಬಿಸಿತರ ಹೋಗ್ಬೇಡ.
ಈಗ ಸೋತು ಅಂತಂದ್ರೆ ಏನು ಇದೊಂದು ಈಗೇನ ಡಿಸಿಜ್ ಬ್ಯಾಂಕ್ ತಿಳಿತಿಲ್ಲ ಮುಚ್ಕೊಂಡ್ ಕೂತಿಲ್ಲ ಭಾಳ ಹರ್ಯಾಡಕ್ ಹೋಗ್ಬೇಡ ಮುಚ್ಕೊಂಡ್ ಕೂತಿದ್ರೆ ಮುಚ್ಕೊಂಡ್ ಕುಂಟ್ರು ಅಷ್ಟ ಏನ್ 3-4 ಸೀಟ್ ಬಂದ್ ಕೇಸಿಂದ ಏನ್ ನಮ್ದ ಏನೋ ಅನ್ನತ್ತಾರಲ್ಲ ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡತ್ತ ನಿಮ್ ಜೋಡತ್ತ ಯಾವಾಗ ಜೊತೆಗೆ ಹಿರಿದಿತ್ತು ಯಾವಾಗ ಹೋಗ್ತೈತು ಯಾವಾಗ ಒಂದಾಕಿ ನಮ್ಗೇನು ಗೊತ್ತಿಲ್ಲ ನಿಮ್ಮ ಎಲ್ಲ ಚೂರಿ ಹಾಕ್ತಿರಿ ಏನೇನು ಮಾತಾಡ್ತೀರಿ ಎಲ್ಲ ಗೊತ್ತೈತಿ ಸುಮ್ನ ನಮ್ಮ ನಾಯಕರು ಅದಾರ ಪಾಪ ಅವ್ರ ಯಾಕೆ ಬರಾಕ್ ಹೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ಮ ಜಾತಿಗೆ ಧಕ್ಕೆ ಆಗಂತೆ ಮಾಡತ್ತು ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ ಅವ್ರು ಮಾಡ್ರಿ ಇವ್ರು ಮಾಡ ಅಂತೇಳಿ ಯಾರಿಗೆ ನಾವೇನು ಫೋನ್ ಹಚ್ಚಿಗೆ ಕರೆದೇ ಅಲ್ಲ ಅವ್ರು ಸ್ವ ಖುಷಿಯಿಂದ ಮಾಡಕತ್ತಾರ ತಿಳ್ಕೊಂಡ್ ಹೆಜ್ಜೆ ಇಡು ಇದು ಬೇರೆ ರೂಢ ತಾಳತೈತಿ ನೀ ಏನು ಜೋಡಾತು ಆತು ಏನು ಬಾಳ್ ಕೈ ಮಾಡಿ ಮಿಸಿ ತಿರುಗಿ ಮಾತಾಡಿದ್ಲೆ ನಿನ್ನಂತ ಮಿಶು ಎಲ್ಲರಿಗೂ ಎಲ್ಲರೂ ತಾಯಿ ಎಲ್ಲ ಕೊಡ್ತಾರೋ ಹುಷಾರ್ದಾಗ ಹೆಜ್ಜೆ ಇಡು ಇನ್ನು ಮುಂದೊಂದು ದಿವಸದಾಗ ನಾವು ತಪ್ಪಿಸಿ ಹೋಗ್ಬೇಕಂದ್ರೆ ನೀ ಗಪ್ ಮನೆಯಾಗಿರೋ ಚಲೋ ಇಷ್ಟ ಸರ್. ಈಗ ಅವರೆಲ್ಲ ನಾವು ಆ ರೀತಿ ಅಂದಿಲ್ಲ ಮತ್ತೆ ರಾಜಕೀಯ ಉದ್ದೇಶಗಳು ತಿರುಚಂದು ಹೇಳಿದಾರೆ ಹುಟ್ಟಿದೋದ್ ಕೇಳ ನಾವು ಏನು 7 ಹುಟ್ಟಿಯಲ್ಲ ಆ ವಿಡಿಯೋ ತೆಗೆದು ನೋಡಂತೇಳಿ ನೋಡ್ರಿ ಏನೋ ಡಾಲ್ಬಿ ರಾತ್ರಿ ಒಂದು ಹಾಫ್ 90 ಕುಡ್ಕೊಂಡ್ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡ್ಯಲ್ಲ ಏ ಹಂಗ ಹಿಂಗ ನಾನು ಡಾಲ್ಬಿ ಹಚ್ಚಬೇಡ ತಂದ್ರು ಅದನ್ನ ತಿರ್ಚಿದಾರೋ ಇದಂತೂ ಹತಾಶೆ ಆಗ್ಯಾರೋ ನಿನ್ನಂತ ಇಲೆಕ್ಷನ್ಗಳು ಭಾಳ ನೋಡಿದಾರ ದೊಡ್ಡ ನಾಯಕರ ನಮ್ದೇನು ನಾಯಕರದಾರ ಭಾಳ ನೋಡಿದಾರ ರಾಜ್ಯ ತುಂಬ ನೋಡಿದಾರ ಪಾಪ ನಿಂದೇನದ ಇದು ಅಡಿಗೆ ಮನ್ಯಾಗಿಂದ KAB ಕ್ಯಾದಿನ ಅಂತೇಳಿ ಭಾಳ ಮೆಸಿತೀರಿ ಏನು ನೀವು ಹೊಂಟಿದಿಲ್ಲ ಅದು ಭಾಳ ಓವರ್ ಮಾಡಕ್ ಹೋಗ್ಬೇಡ ನೋಡ್ಕೋ ತಿರ್ಚುವಂತ ಅವಶ್ಯಕತೆ ಇಲ್ಲ ತಿರ್ಚೋದೇನೋ ಲೋಕಕ್ಕೆ ಗೊತ್ತೈತಿಲ್ಲ ನೀ ಏನು ಬಿದ್ದಿ ಅಂತ ಅನ್ನೋದು ಮತ್ತು ನೀ ಬೇದ್ರ ಡಾಲ್ಬಿ ಬಂದ್ ಮಾಡಿ ಅವ್ರು ಯಾಕೆ ನಗ್ತಾರ ಡಾಲ್ಬಿ ಬಂದ್ ಮಾಡ್ರು ಹಚ್ಚಬೇಡತ್ತಂದ್ರೆ ಮುಂದಿನವ್ರು ಯಾಕೆ ನಗ್ತಾರೋ ನೀ ಏನು ಬೇದೇನು ಇದ್ರಿಗಾರು ಗೊತ್ತೈತಿ ಇದು ನೀ ಅಷ್ಟೇ ಇದಲ್ಲ ನಿನಗೇನು ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕಂತ ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಲಿಗೆ ಒಳಗಿರಲಿ ಯಾವ್ದ ಮನುಷ್ಯಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನನ್ನ ಬಿಡೋದಿಲ್ಲ ಯಾರು CM ಮಾತಾಡೋ CMನ ಬಿಡೋದಿಲ್ಲ ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂಥ ಸರ್ಕಾರಗಳು ಉಳಿ ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನೀನು ಆಫೀಸ್ಗೆ ನಿನಗೆ ಉರಿ ಹಚ್ಚೋ ಕಾಲ ಭಾಳ ದೂರ ಇಲ್ಲ ಜಾತ್ರೆ ಇದ್ದಿ ಚಲೋ ಇಲ್ಕಂದ್ರೆ ಉರಿ ಹಚ್ಕೋದಾಗದ ಐತಿ ಸ್ವಲ್ಪ ಹುಷಾರ್ದಾಗಿರಿ ಕತ್ತಿ ಅವ್ರೆ ಕತ್ತಿಗೆ ಹಾಕಿ ಹೋಗ್ಬೇಡ ಈ ಬಿಗಿಡ್ರ ಬ್ಯಾಡ್ರ ಸುಳಿ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನೆ ವೋಟಿಂಗ್ ಆಗೋ ಬಜ್ಜ ಓಟ್ ಹಾಕಿ ಹೋಗುವಾಗ ಸುಳಿ ಮಗ ಹಾದ್ ಬಿಡೋಣ ಹತ್ತಿದ್ರಿ ಅವನು ಪರವಾಗಿ ಓಟ್ ಹಾಕೋಣ ಸುಳಿ ಮಗ ಅಂತ ಮಾತಾಡ್ತಿದ್ರಿ ಅವ ಅವನು ಪರವಾಗಿ ದುಡಿಯಾರಿಗನ ಸುಳಿ ಮಕ್ಳು ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ ಸುಳಿ ಮಕ್ಳು ಅಂತೇಳಿ ನಮಗ್ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗೇನೈತ್ರಿ 12ನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವು ಇನ್ನು ಮಠ ನಮ್ಮ 5 ಮಂದಿ ಅಣ್ಣ ತಮ್ಮರು ಯಾರು ಇದ್ರು ಗೋಕಾಕ್ ನಮ್ಮ ಕರ್ನಾಟಕದಾಗ ಸಾವುಕಾರಗಳಂದ್ರೆ ಹೆಂಗ್ ನೋಡುದ ಎಲ್ಲಿ ಬೇಕಾರ ಅವ್ರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ನಂಗೆ ಏನಿದಿಲ್ಲ ಹುಕ್ಕೇರಿ ತಾಲೂಕು ಬರಬಾರ್ದು ಹೊರಗಿನವ್ರು ಒಳಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅಪ್ಪಾಗ ಅದು ಹುಟ್ಟಿದಂಗೆ ಕಾಣಂಗಿಲ್ಲ ರವೇನ ಅಲ್ಲ ನಮ್ಮ ಗೋಕಾಕ್ ಬರಬೇಡ ಅಂತೇನು ರಾವೇನ್ರ ಅಂದಿವೇನ್ರಿ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವು ಗೋಕಾಕ್ದಾರ ಬಂದು ಹುಕ್ಕೇರಿಗೆ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಅವ ಇದು ಯಾವ ಅರ್ಥ ರೀ ಅವ ಏನು ಮಾತಾಡ್ತಾನ್ರಿ ಅವ್ನ ಬಾಯಿಗೆ ಏನು ಸ್ವಲ್ಪ ನೀವು ಸಿಕ್ಕೈತಿದ್ರೆ ನಾವು ಏನು ಬೇಕಾದ್ ಮಾತಾಡಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತೇಳಿ ನಾವು ಏನು ಬೇಕಾದ್ ಮಾತಾಡಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನಾತ್ರಿ ಬಾಯಿಗೆ ಮಡಿವಂತ್ರಿ ಯಾವ ಆಗದಾನ್ರಿ ಇವ್ ಮಡಿವಂತ್ರಿ ಇವ್ನು ಮೀಸಿ ತಿರೋದು ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ ನನ್ನ ಮನ್ಯಾಗ ಬೇಕಿಗಿದಾವ ಮೀಸಿ ಗಡ್ಡ ಯಾರಿಗಿದಾವ್ರಿ ವಾಲ್ಮೀಕಿ ಆಗದಾವ್ರಿ ಅವ ಏನಂತ ತಿಳ್ಕೊಂಡ್ರಿ ನಮಗ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ ಬ್ಯಾಡ್ರ ಅಂದನ್ರಲ್ಲ ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗೋ ಮಟ್ಟ ಬೆಳಂಗಿಲ್ಲ ಅವನ್ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗು ಬೇಡ ಚಪ್ಪಾಳಿ ತೆಗೆದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಅನ್ನಂಗಿಲ್ಲ ರಕ್ತಕ್ಕೆ ಹೋದ್ರೆ ಅವ್ರದ ನಮ್ದ ಒಂದ ರಕ್ತ ರೀ ಏನ್ ಅವ್ರದ್ದು ಅವ್ರ ಬೆಳಗನದ ಕರ್ಗೈತ್ರಿ ಇಲ್ಲ ಎಲ್ಲಾರ್ದು ಒಂದ ರಕ್ತ ಇವ್ರ ಜಾತಿ ನಮ್ನ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳುವಾಗಿ ಮಾತಾಡ್ತಾರೆ ಇವರು. ನಿನ್ನೆಯ ದಿನಾಂಕ ಏನು DCC ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು. ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ DCC ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ. ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತು ಅದನ್ನ ಸಮರ್ಥನೆ ಮಾಡ್ಕೋದು. ನೋಡ್ರಿ ರಮೇಶ್ ಕತ್ತಿ ಅವ್ರಿ, ನಿಮಗೆ ಹೇಳ್ತೀವಿ ಇದು ಕೊನೆ ಆಗ್ಬೇಕು. ಮತ್ತು ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ, ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವು ಹೇಳ್ತೀರಿ. ಇದು ನಿಮಗೆ ತಪ್ಪೈತಿ. ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು. ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಮತ್ತು ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ, ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ. ಅವ್ರ ಜೊತೆಗೆ
ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರಿದ್ದಾರಲ್ಲ ಆ ಪದ ಅಂದುಕೂಲನ ಅವ್ರು ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ, ನಗಪಾಠೆ ಮಾಡಿದಾರ. ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು, ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು. ಮತ್ತು ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ, ಒಂದು ಆರ್ಥಿಕವಾಗಿ, ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ಕಾಗ್ತಾ ಇಲ್ಲ. ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ SC/ST ಅಟ್ಟ ಅಲ್ಲ, ಅದರ್ಸ್ ಲಿಂಗಾಯತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಕುರುಬರಾಗಿರ್ಬೋದು, ಎಲ್ಲಾ ಜಾತಿ, ಮುಸ್ಲಿಮರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲರೂ ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರ. ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ. ಮತ್ತು ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ, ಆದ್ರೆ ಆ ಜೈ ಶ್ರೀರಾಮ್ ಅನ್ನ ಬರೆದವರು ಯಾವ ಸಮುದಾಯದವ್ರು ಅಂದ್ರ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ದಯಮಾಡಿ ನಿಮಗ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ, ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.